ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೇರೆ, ಒಂದು ಸಮಯದಲ್ಲಿ ನಾವಿಲ್ಲಿ ಬಂದು ಸೇರಿರೋದು ಯೇಸುವಿನ ಜೊತೆ ಕಳೆಯೋದಕ್ಕೆ ಅಲ್ವಾ, ಯೇಸುವಿನೊಂದಿಗೆ ಇರೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಲೌಕಿಕವಾಗಿ ಇರ್ಬೋದಾಗಿತ್ತಲ್ವಾ. ಪ್ರೇರೆ, ಇಲ್ಲಿ ಬಂದು ಕೂಡ ನಮ್ಮ ಆಲೋಚನೆಯನ್ನ ಯೇಸುವಿನ ವಾಕ್ಯಕ್ಕೆ, ಯೇಸುವನ್ನ ಸ್ತುತಿ ಮಾಡಲಿಕ್ಕೆ ಬಿಟ್ಟು ಕೊಟ್ಟಿಲ್ಲ ಅನ್ನೋದಾದ್ರೆ ಇಲ್ಲಿ ಬಂದು ಕೂಡ ವ್ಯರ್ಥ. ನಾವು ಏನು ಕೂಡ ಯೇಸುವಿನಿಂದ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಒಂದು ಶರೀರನೇ ನಮಗೆ ಒಂದು ದೊಡ್ಡ ಶತ್ರು. ಶರೀರ, ನಮ್ಮ ಮನಸ್ಸು, ಹೌದಾ? ಇದನ್ನ ಆಳ್ಲಿಕ್ಕೆ ಯಾವುದೇ ಒಂದು ಮನುಷ್ಯನಿಗೆ ಸಾಧ್ಯವಿಲ್ಲ ಪ್ರಿಯರ. ಇದನ್ನ ಕಟ್ಟಿ ಒಂದು ಜಾಗದಲ್ಲಿ ಕೂರಿಸೋದಕ್ಕೆ ಯಾವುದೇ ಒಂದು ಮನುಷ್ಯನ ಶಕ್ತಿಗೆ ಈ ಲೋಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ನಮಗೆ ಅವರ ಆತ್ಮರನ್ನೇ ನಮ್ಮ ಅಂತರಂಗಗಳಿಗೆ ಕಳಿಸಿಕೊಟ್ಟಿದ್ದಾರೆ. ಅವರೇ ಪರಿಶುದ್ಧಾತ್ಮರು. ಆ ಪರಿಶುದ್ಧಾತ್ಮರು ಈ ಒಂದು ಸಮಯದಲ್ಲಿ ನಮ್ಮನ್ನು ಆಳುವಾಗ, ನಮ್ಮಲ್ಲಿ ಕಾರ್ಯ ಮಾಡುವಾಗ, ದೇವರನ್ನ ಸ್ತುತಿಸುವಾಗ ಆ ದೇವರ ಸಾನ್ನಿಧ್ಯದಲ್ಲೇ ಇದ್ದು ನಾವು ಸ್ತುತಿಸ್ಲಿಕ್ಕೆ ಆಗುತ್ತೆ. ಆ ದೈವ ಅನುಭವವನ್ನು ನಾವು ಪಡ್ಕೊಳ್ಳಿಕ್ಕೆ ಆಗುತ್ತೆ. ಈ ದೈವ ಅನುಭವ ಪರಲೋಕದ ಫಲಗಳನ್ನ ನಮ್ಮ ಹೃದಯದಲ್ಲಿ ತುಂಬಿಸುತ್ತೆ ಪ್ರಿಯರ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಪರಿಶುದ್ಧಾತ್ಮನ ಸಹಾಯವನ್ನ ದಾಹದಿಂದ ಕೇಳ್ಕೋಬೇಕು ಪ್ರೇರ. ಇಲ್ಲಿ ಯಾರೋ ಬಂದು ನಿಂತ್ಕೊಂಡು ಹೇಳುವಾಗ ಏನೋ ಹೇಳ್ತಾ ಇದ್ದಾರೆ ಕಣ್ಮುಚ್ಚಣ ಅಂತ, ನೀವು ಕಣ್ಮುಚ್ಚಕ್ಕೆ ಹೋದ್ರೂ ಕೂಡ ಲೋಕನೇ ನಿಮ್ಮ ಮುಂದೆ ಬರುತ್ತೆ. ನಿಮ್ಮ ಒಳಗಡೆ ಒಂದು ದಾಹ ಬರಬೇಕು. ನಾನು ಇಲ್ಲಿ ಬಂದಿರುವ ಉದ್ದೇಶ ಯೇಸುವನ್ನ ನೋಡ್ಲಿಕ್ಕೆ, ಯೇಸುವಿನ ವಾಕ್ಯದಲ್ಲಿರುವ ಜೀವವನ್ನ, ಬೆಳಕನ್ನ ನನ್ನದಾಗಿಸ್ಕೊಳ್ಳಿಕ್ಕೆ. ಹೌದಾ? ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ಅಮೂಲ್ಯವಾದದ್ದು ದೇವರ ವಾಕ್ಯ, ಯೇಸು. ಹೌದಾ? ಇವಾಗ ಆ ಚಿನ್ನ ಕೊಡ್ಲಿಕ್ಕೆ ಯೇಸು ಇಲ್ಲಿ ನಿಂತಿದ್ದಾರೆ. ಅದನ್ನ ಸ್ವೀಕರಿಸ್ಲಿಕ್ಕೆ ನಮ್ಗೆ ಆಗ್ತಾ ಇದೆಯಾ? ಒಂದ್ಸಾರಿ ಆಲೋಚನೆ ಮಾಡಿ. ಹಾಗಾದ್ರೆ ನಮ್ಗೆ ಗೊತ್ತು ಆ ಗೋಲ್ಡ್ ಅಂದ್ರೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿ. ಹೌದಾ? ಮತ್ತೆ ಅದು ನಮ್ಮಲ್ಲಿ ಕೊಡ್ತಾ ಇದ್ದಾರೆ, ನಾವು ಅದನ್ನ ತಗೊಂತಾ ಇಲ್ಲ ಅಂತ ಹೇಳಿದ್ರೆ ತಪ್ಪು ನಮ್ದೇ ಆಗುತ್ತೆ. ಹೌದಾ? ಎಲ್ಲರೂ ಕೂಡ ಪ್ರಯತ್ನ ಪಡೋಣ ಪ್ರೇಯರ. ಇದು ಈ ಲೋಕದ ಚಿನ್ನ ಒಂದು ದಿನ ಅಳಿದು ಹೋಗುತ್ತೆ. ದೇವರು ಕೊಡುವಂಥ ಒಂದು ಸ್ವರ್ಗೀಯವಾದ ಚಿನ್ನ, ಆ ಸ್ವರ್ಗೀಯವಾದ ಆತ್ಮನ ಆ ಒಂದು ಆಳ್ವಿಕೆ, ಪರಿಶುದ್ಧಾತ್ಮನ ಒಂದು ಚಲಿಸುವಿಕೆ, ಇದು ನಿತ್ಯ ನಿರಂತರ ಶಾಶ್ವತ, ಯಾವಾಗಲೂ ಕೂಡ ನಮ್ಮ ಜೊತೆ ಇರುವಂಥದ್ದು, ನಮ್ಮನ್ನು ಕಾಯುವಂಥದ್ದು, ನಮ್ಮನ್ನು ನಡೆಸುವಂಥದ್ದು, ನಮ್ಮನ್ನು ಸಮಾಧಾನದಲ್ಲಿ ಬಂಧಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಬೇರೆ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನೀವು ಕಣ್ಣನ್ನು ಮುಚ್ಚಿದ್ರೆ ನಿಮ್ಮ ಅಂತರಂಗದ ಕಣ್ಣುಗಳು ಓಪನ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಎಷ್ಟು ಹೇಳಿದ್ರು ಕೂಡ ಇದ್ದ ಪರಿಸ್ಥಿತಿಯಲ್ಲೇ ಇರ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆತ್ಮನೇ ತುಂಬಿಸಿ, ಪವಿತ್ರ ಆತ್ಮನೇ ತುಂಬಿಸಿ, ಆತ್ಮನೇ ತುಂಬಿಸಿ, ಪವಿತ್ರ ಆತ್ಮನೇ ತುಂಬಿಸಿ, ಆತ್ಮನೇ ತುಂಬಿಸಿ, ಪವಿತ್ರ ಆತ್ಮನೇ ತುಂಬಿಸಿ, ಆತ್ಮನೇ ತುಂಬಿಸಿ, ಪವಿತ್ರ ಆತ್ಮನೇ ತುಂಬಿಸಿ. ಮೊಣಕಾಲವರೆಗಲ್ಲ, ಸೊಂಟಾದವರೆಗಲ್ಲ, ಈಜುವಷ್ಟು ನನ್ನ ತುಂಬಿರಿ. ಮೊಣಕಾಲವರೆಗಲ್ಲ, ಸೊಂಟಾದವರೆಗಲ್ಲ, ಈಜುವಷ್ಟು ನನ್ನ ತುಂಬಿರಿ. ಮೊಣಕಾಲವರೆಗಲ್ಲ, ಸೊಂಟಾದವರೆಗಲ್ಲ,
ಕೇಳುವವರಿಗೆ ಕೊಡುವ ದೇವರು ಪ್ರಿಯರ. ಇದು ದೇವರ ವಾಗ್ದಾನ ಪ್ರಿಯರ. ಕಾದೋಷ್ ಬನ್ನಿರಿ, ನನ್ನ ಪರಿಶುದ್ಧ ಮಾಡಿರಿ. 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 ನನ್ನ ಮಾಂಸ ಸಾಯಲಿ, ನಿನ್ನ ಆತ್ಮನೇ ನಡೆಸಲಿ. ನನ್ನ ಮಾಂಸ ಸಾಯಲಿ, ನಿನ್ನ ಆತ್ಮನೇ ನಡೆಸಲಿ. ನನ್ನ ಸ್ವಾರ್ಥ ಸಾಯಲಿ, ನಿನ್ನ ಚಿತ್ತವೇ ನಡೆಯಲಿ. 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 ನನ್ನ ಜೀವಿತ ಮಾರ್ಪಡಲಿ, ನನ್ನ ಸ್ಪರ್ಶಿಸು ಆತ್ಮನೇ. ನನ್ನ ಜೀವಿತ ಮಾರ್ಪಡಲಿ, ಆಸೆ ಪಡೋಣ ಪ್ರಿಯರ. ಯಾರಿಂದಲೂ ಆಗಲ್ಲ ಪ್ರಿಯರ. ಜೀವಿತ ಮಾರ್ಪಡಲಿ, ನಮ್ಮ ಜೀವಿತಗಳನ್ನು ಮಾರ್ಪಡಿಸುವ ದೇವರು. ಕಾದೋಷ್ ಬನ್ನಿರಿ, ನನ್ನ ಪರಿಶುದ್ಧ ಮಾಡಿರಿ. 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 ಪ್ರಿಯರೇ, ಅಂದು ಸೆರೆಮನೆಯಲ್ಲಿ ಪೌಲ ಸೀಲರು ಸ್ತುತಿಸುವಾಗ, ದೇವರನ್ನ ಮಹಿಮೆ ಪಡಿಸುವಾಗ, ದೇವರು ದೇವದೂತರನ್ನ ಕಳಿಸಿ ಅವರ ಬಂಧನಗಳಿಂದ ಬಿಡುಗಡೆಯನ್ನು ಕೊಟ್ಟರು ಪ್ರಿಯರ. ಅಂದು ಇಂದು ಎಂದು ಬದಲಾಗದ ಅದೇ ದೇವರನ್ನ ನಾವು ಕರಿತಾ ಇದ್ದೀವಿ. ಅವರೇ ನನ್ನ ಪ್ರಭು, ನನ್ನ ರಕ್ಷಕನು ಅಂತ ಹೇಳಿ ಒಪ್ಕೊಂಡಿದ್ದೀವಿ ಪ್ರಿಯರ. ಆ ದೇವದೂತರು ನಮ್ಮ ಎಲ್ಲ ಆತ್ಮಿಕ ಬಂಧನಗಳನ್ನ ಕಳಚೋದಕ್ಕೆ ಪ್ರಿಯರ ದೇವರು ಕಳಿಸಿ ಕೊಡ್ತಾರೆ ಪ್ರಿಯರ. ಈ ಒಂದು ಸಮಯದಲ್ಲಿ ನಿಮ್ಮ ಹೃದಯಗಳು ದಾಹ ಪಡಬೇಕು, ನೀವು ಆಸೆ ಪಡಬೇಕು ಪ್ರಿಯರ. ಆಸೆ ಪಡುವವನಿಗೆ, ದಾಹ ಪಡುವವನಿಗೆ ಜೀವ ಜಲ. ದಾಹ ಪಡುವ ಹೃದಯದಲ್ಲಿ ದೇವರಾತ್ಮರು ಕಾರ್ಯ ಮಾಡುವವರಾಗಿದ್ದಾರೆ ಪ್ರಿಯರ. ನೀವು ಅಲ್ಲಿ ಇಲ್ಲಿ ನೋಡಬೇಡಿ ಪ್ರಿಯರ. ನೀವು ನಿಮ್ಮ ಅಂತರಂಗದಲ್ಲಿ ನೀವಾಗಿರುವ ಪರಿಸ್ಥಿತಿಯನ್ನ ನೋಡ್ತಾ ಪರಿಶುದ್ಧಾತ್ಮರನ್ನ ದಾಹದಿಂದ ಕರೀರಿ ಪ್ರಿಯರ. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅಂತ ಹೇಳಿ ನಿನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಈ ಅವಕಾಶವನ್ನ ನೀನು ಮಿಸ್ ಮಾಡ್ಕೋಬೇಡ ನನ್ನ ಸಹೋದರ, ನನ್ನ ಸಹೋದರಿ. ದಾಹದಿಂದ ಪರಲೋಕ ತಿರಿಯಲಿ, ದೇವದೂತರು ಇಳಿಯಲಿ. ಪರಲೋಕ ತಿರಿಯಲಿ, ದೇವದೂತರು ಇಳಿಯಲಿ. ಪರಲೋಕ ತಿರಿಯಲಿ, ದೇವದೂತರು ಇಳಿಯಲಿ. ಪರಲೋಕ ತೆರೆಯಲಿ, ದೇವದೂತರು ಇಳಿಯಲಿ. ಆತ್ಮನಾಳ್ವಿಕೆ ನಡೆಯಲಿ, ನೊಗಗಳೆಲ್ಲ ಮುರಿಯಲಿ.
ಆತ್ಮನಾಳ್ವಿಕೆ ನಡೆಯಲಿ, ನೊಗಗಳೆಲ್ಲ ಮುರಿಯಲಿ. ಆತ್ಮನಾಳ್ವಿಕೆ ನಡೆಯಲಿ, ನೊಗಗಳೆಲ್ಲ ಮುರಿಯಲಿ. ಆತ್ಮನಾಳ್ವಿಕೆ ನಡೆಯಲಿ, ನೊಗಗಳೆಲ್ಲ ಮುರಿಯಲಿ. ಪರಿಶುದ್ಧವಾಗಲಿ ನನ್ನ ಪ್ರಾಣಾತ್ಮ ಶರೀರವು, ಪರಿಶುದ್ಧವಾಗಲಿ ನನ್ನ ಪ್ರಾಣಾತ್ಮ ಶರೀರವು. ಪರಿಶುದ್ಧವಾಗಲಿ, ಪರಿಶುದ್ಧವಾಗಲಿ ನನ್ನ ಪ್ರಾಣಾತ್ಮ ಶರೀರವು. ಕಾದೋಷ್ ಬನ್ನಿರಿ, ನನ್ನ ಪರಿಶುದ್ಧ ಮಾಡಿರಿ. ಕಾದೋಷ್ ಬನ್ನಿರಿ, ನನ್ನ ಪರಿಶುದ್ಧ ಮಾಡಿರಿ. ಆತ್ಮರಿ ತುಂಬಿಸಿ, ಪವಿತ್ರಾತ್ಮರಿ ತುಂಬಿಸಿ. ಆತ್ಮರಿ ತುಂಬಿಸಿ, ಪವಿತ್ರಾತ್ಮರಿ ತುಂಬಿಸಿ. ಪ್ರಿಯರ, ದೀನರಾಗೋಣ ಪ್ರಿಯರ. ಆತನ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ ಪ್ರಿಯರ. ಆ ಒಂದು ಕುಷ್ಠರೋಗಿಯನ್ನು ನೆನಪು ಮಾಡಿಕೊಳ್ಳೋಣ ಪ್ರಿಯರ. ನಿಮಗೆ ಮನಸ್ಸಿದ್ದರೆ ನನ್ನನ್ನು ಗುಣಪಡಿಸಬಲ್ಲಿರಿ ಅಂತ ದೈನ್ಯದಿಂದ ಅವನು ಬೇಡುವಾಗ, ಅವನನ್ನು ಅಪ್ಪಿ ನನಗೆ ಮನಸ್ಸಿದೆ ನೀನು ಗುಣ ಹೊಂದು ಅಂತ ಹೇಳಿದ ಅದೇ ಯೇಸು. ಅಪ್ಪ, ನಿನ್ನ ಆತ್ಮರು ನನಗೆ ಬೇಕು, ನೀವಿಲ್ಲದೆ ನನಗೆ ಜೀವ ಇಲ್ಲ, ನೀವಿಲ್ಲದೆ ನನಗೆ ಬೆಳಕಿಲ್ಲ, ನೀವಿಲ್ಲದೆ ನನಗೆ ಧೈರ್ಯ ಇಲ್ಲ, ನೀವಿಲ್ಲದೆ ನನ್ನಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೀವಿಲ್ಲದೆ ನಾನು ಬಂಧನದಲ್ಲಿ ಜೀವಿಸ್ಬೇಕಾಗುತ್ತೆ. ಅಪ್ಪ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸ್ರಿ ಅಪ್ಪ, ಮತ್ತೊಮ್ಮೆ ನನ್ನನ್ನು ಬಲಪಡಿಸ್ರಿ ಅಂತ ಕೇಳೋಣ ಪ್ರಿಯರ. ಆತ್ಮರಿ ತುಂಬಿಸಿ, ಪವಿತ್ರಾತ್ಮರಿ ತುಂಬಿಸಿ. ಆತ್ಮರಿ ತುಂಬಿಸಿ, ಪವಿತ್ರಾತ್ಮರಿ ತುಂಬಿಸಿ. ಆತ್ಮರಿ ತುಂಬಿಸಿ, ಪವಿತ್ರಾತ್ಮರಿ ತುಂಬಿಸಿ. ಆತ್ಮರಿ ತುಂಬಿಸಿ, ಪವಿತ್ರಾತ್ಮರಿ ತುಂಬಿಸಿ. ಮೊಣಕಾಲವರಿಗಲ್ಲ, ಸೊಂಟಾದವರಿಗಲ್ಲ, ಈಜುವಷ್ಟು ನನ್ನ ತುಂಬಿರಿ. ಮೊಣಕಾಲವರಿಗಲ್ಲ, ಸೊಂಟಾದವರಿಗಲ್ಲ, ಈಜುವಷ್ಟು ನನ್ನ ತುಂಬಿರಿ. ನನ್ನ ಜೀವಿತ ಮಾರ್ಪಡಲಿ, ನನ್ನ ಸ್ಪರ್ಶಿಸು ಆತ್ಮನೇ. ನನ್ನ ಜೀವಿತ ಮಾರ್ಪಡಲಿ, ನನ್ನ ಸ್ಪರ್ಶಿಸು ಆತ್ಮನೇ. ಹೇಳೋಣ ಪ್ರಿಯರ ಅವರನ್ನ. ನನ್ನ ಜೀವಿತ ಮಾರ್ಪಡಲಿ, ನನ್ನ ಸ್ಪರ್ಶಿಸು ಆತ್ಮನೇ. ನನ್ನ ಜೀವಿತ ಮಾರ್ಪಡಲಿ, ನನ್ನ ಸ್ಪರ್ಶಿಸು ಆತ್ಮನೇ. ನನ್ನ ಜೀವಿತ ಮಾರ್ಪಡಲಿ, ನನ್ನ ಸ್ಪರ್ಶಿಸು ಆತ್ಮನೇ. ನಮ್ಮ ಮನಸ್ಸು ಶಾಂತವಾಗಲಿ, ನಮ್ಮ ಮನಸ್ಸು ದೇವರ ಆತ್ಮನು ಕಾರ್ಯ ಮಾಡಲಿ.
ನಮ್ಮ ಮನಸ್ಸಿನ ಮೇಲೆ ದೇವರ ಆತ್ಮನು ಚಲಿಸಲಿ ಪ್ರಿಯರೇ. ದೇವರಾತ್ಮನು ನಮ್ಮ ಮಧ್ಯೆ ಚಲಿಸ್ತಾ ಇದ್ದಾರೆ. ವಿಶ್ವಾಸಿಸೋಣ ಪ್ರಿಯರೇ. ಅವರನ್ನ ಒಳಗಡೆ ಬರಮಾಡಿಕೊಳ್ಳೋಣ, ನಮ್ಮ ಅಂತರಂಗದಲ್ಲಿ ಬರಮಾಡಿಕೊಳ್ಳೋಣ, ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ಬರಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಮನಸ್ಸನ್ನ ಶಾಂತವಾಗಿಸೋಣ ಪ್ರಿಯರೇ, ಶಾಂತವಾಗಿಸೋಣ. ಈ ಒಂದು ಸಮಯದಲ್ಲಿ ದೇವರ ಆ ವಾಕ್ಯಗಳನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಪ್ರಿಯರೇ. ಪರಿಶುದ್ಧಾತ್ಮರು ನಮಗೆ ದೇವರು ಕೊಟ್ಟಿರುವ ಒಂದು ದೊಡ್ಡ ಕೊಡುಗೆ ಆಗಿದ್ದಾರೆ ಪ್ರಿಯರೇ. ದೇವರೇ ಮನುಷ್ಯನಲ್ಲಿ ಬಂದು ವಾಸಿಸುವಂಥದ್ದು ಎಂಥ ಒಂದು ದೊಡ್ಡ ಸೌಭಾಗ್ಯ ನನ್ನ ಆತ್ಮೀಯ ಸಹೋದರ ಸಹೋದರಿ. ಈ ದೇಹವನ್ನ ಅವರು ಆಲಯವಾಗಿ ಮಾಡದಿದ್ದರೆ ಪ್ರಿಯರೇ, ಇದು ಸೈತಾನನ ವಾಸಸ್ಥಾನವಾಗ್ತಾ ಇತ್ತು. ಸೈತಾನನು ವಾಸಿಸುವಂತ ಜಾಗವಾಗಿ ಮಾರ್ಪಾಡಾಗೋಗಿತ್ತು. ಅದರಿಂದ ನಮ್ಮನ್ನ ಬಿಡಿಸಿದ್ದಾರೆ. ಒಂದು ಸಮಯದಲ್ಲಿ ಅದನ್ನ ಯೋಚನೆ ಮಾಡೋಣ ನನ್ನ ಆತ್ಮೀಯ ಸಹೋದರ ಸಹೋದರಿ. ದೇವ, ಈ ಒಂದು ಅಂಧಕಾರದ ಆಡಳಿತಕ್ಕೆ ಒಳಪಟ್ಟಿದ್ದಂಥ ನನ್ನ ದೇಹ, ಆತ್ಮ, ಮನಸ್ಸನ್ನ ನೀವಾಗಿ ಬಂದು ಅಪ್ಪ ನಿಮ್ಮ ಪ್ರಾಣವನ್ನ ಕೊಟ್ಟು ಆ ಪರಿಶುದ್ಧವಾದ ರಕ್ತವನ್ನ ಸುರಿಸಿ ನನ್ನನ್ನ ಈ ಒಂದು ಸೈತಾನನ ಅಧಿಕಾರದಿಂದ, ಬಂಧನದಿಂದ, ಆಡಳಿತದಿಂದ ಬಿಡುಗಡೆ ಮಾಡಿ ನಿಮ್ಮ ಆಲಯವಾಗಿ ಮಾಡಿಕೊಂಡ ನಿನ್ನ ಮಹಾಕೃಪೆಗಾಗಿ ಅಪ್ಪ ನಾನು ಸ್ತೋತ್ರ ಹೇಳದೆ ಹೇಗೆ ತಾನೇ ಇರ್ಲಿಕ್ಕೆ ಸಾಧ್ಯ? ಆ ಯೇಸು ನಮ್ಮ ಮಧ್ಯೆ ಇದ್ದಾರೆ ಪ್ರಿಯರೇ. ನಮ್ಮ ಸ್ತುತಿ ಸ್ತೋತ್ರಗಳು ಅವ್ರಿಗೆ ಬೇಕಾಗಿಲ್ಲ ಪ್ರಿಯರೇ. ಅವರನ್ನ ನಾವು ಸ್ತುತಿಸುವಾಗ, ಅವರನ್ನು ನಾವು ಮಹಿಮೆ ಪಡಿಸುವಾಗ ಆತನಲ್ಲಿರುವ ಆ ಒಂದು ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ಬಲವನ್ನ ತರುತ್ತೆ ಪ್ರಿಯರೇ. ನಮ್ಮ ಜೀವಿತ ದೇವರ ಆ ಒಂದು ಆಶ್ರಯದಲ್ಲಿ ಇರುತ್ತೆ ಪ್ರಿಯರೇ. ಆಗ ನಾವು ದೇವರನ್ನೇ ಆಧಾರವಾಗಿಸಿಕೊಂಡು ಜೀವಿಸ್ಲಿಕ್ಕೆ ಆಗುತ್ತೆ ನನ್ನ ಆತ್ಮೀಯ ಸಹೋದರ ಸಹೋದರಿ. ಆ ಯೇಸು ನಮ್ಮ ಮಧ್ಯೆ ಇದ್ದಾರೆ. ಇವರನ್ನ ಸ್ತುತಿಸ್ಲಿಕ್ಕೆ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರುಗಳು ಇದ್ದಾರೆ ಪ್ರಿಯರೇ. ಲೋಕದಲ್ಲಿ ಅನೇಕ ನೀತಿವಂತರು, ಸತ್ಯವಂತರು ಇದ್ದಾರೆ ಪ್ರಿಯರೇ. ಪರಿಶುದ್ಧ ಜೀವಿತವನ್ನ ಜೀವಿಸುವ ಜನರು ಕೂಡ ಇದ್ದಾರೆ. ಆದರೆ ಅಲ್ಪರು, ಅಯೋಗ್ಯರು ಆದ ನಮ್ಮ ಮಧ್ಯೆ ನಮ್ಮ ಸ್ತುತಿ ಸ್ತೋತ್ರಗಳನ್ನ ಆಲಿಸ್ಲಿಕ್ಕೆ ಅವರು ಬಂದಿದ್ದಾರೆ. ಹೃದಯವನ್ನ ಕೊಡೋಣ ಪ್ರಿಯರೇ. ಹೃದಯವನ್ನ ಕೊಟ್ಟು ದೇವರನ್ನ ಸ್ತುತಿಸ್ಲಿಕ್ಕೆ ಮುಂದಾಗೋಣ ಪ್ರಿಯರೇ. ಹೃದಯವನ್ನ ಕೊಡೋಣ. ಆ ಹೃದಯದಲ್ಲಿ ಬೇರೆ ಏನು ಇರೋದು ಬೇಡ. ಯೇಸುವಿಗೆ ಮಾತ್ರ ಜಾಗ ಕೊಡೋಣ ಪ್ರಿಯರೇ. ಈ ಒಂದು ಸಮಯದಲ್ಲಿ ಅದನ್ನು ಅವರಿಗೆ ಕೊಟ್ಟಾಗ ಆ ಒಂದು ಪರಮ ಪ್ರೀತಿಯಿಂದ ನಮ್ಮನ್ನು ತುಂಬಿಸ್ತಾರೆ ನನ್ನ ಆತ್ಮೀಯ ಸಹೋದರ ಸಹೋದರಿ. ಆ ಪ್ರೀತಿಯಲ್ಲಿ ಪರಿಶುದ್ಧತೆ ಇದೆ, ಆ ಪ್ರೀತಿಯಲ್ಲಿ ಸಮಾಧಾನ ಇದೆ, ಶಾಂತಿ ಇದೆ, ಆನಂದ ಇದೆ, ಕ್ಷಮೆ ಇದೆ, ಪ್ರೀತಿ ಇದೆ, ಸಹನೆ ಇದೆ, ಪರಿಶುದ್ಧಾತ್ಮನ ಫಲಗಳಿದೆ ಪ್ರಿಯರೇ. ಇಂಥ ಒಂದು ಜೀವಿತದ ಸೌಭಾಗ್ಯ ಜೀವಿತವನ್ನ ನಮಗೆ ಅನುಗ್ರಹಿಸಿದ್ದಾರೆ ಪ್ರಿಯರೇ. ಈ ದೇವರನ್ನ ಅಂತರಂಗದ ಕಣ್ಣುಗಳಿಂದ ನೋಡೋಣ ಪ್ರಿಯರೇ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ. 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 ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗ ನಾ ಪರಾತ್ಪರ ದೇವನೇ ನನ್ನ ನಡೆಸಿದೆ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗ ನಾ ಸರ್ವಶಕ್ತ
ನನ್ನ ಬಾಳ ಬೆಳಗಿದೆ, ನನಗೆ ಬೆಳಕ ತೋರಿದೆ ನನ್ನ ಬಾಳ ಬೆಳಗಿದೆ, ನನಗೆ ಬೆಳಕ ತೋರಿದೆ, ನನ್ನ ಬಾಳ ಬೆಳಗಿದೆ, ನನಗೆ ಬೆಳಕ ತೋರಿದೆ ನನ್ನ ಬಾಳ ಬೆಳಗಿದೆ, ನನಗೆ ಬೆಳಕ ತೋರಿದೆ, ನನ್ನ ಬಾಳ ಬೆಳಗಿದೆ, ನನಗೆ ಬೆಳಕ ತೋರಿದೆ ನನ್ನ ಬಾಳ ಬೆಳಗಿದೆ. ಕೋಟಿ ಕೋಟಿ ಸ್ತೋತ್ರ ದೇವಾ ನಿನಗೆ, ಕೋಟಿ ಕೋಟಿ ಸ್ತೋತ್ರ ದೇವಾ, ಕೋಟಿ ಕೋಟಿ ಸ್ತೋತ್ರ ದೇವಾ ನಿನಗೆ, ಕೋಟಿ ಕೋಟಿ ಸ್ತೋತ್ರ ದೇವಾ. ಸ್ತೋತ್ರ ಹೇಳದೆ ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ, ಜೀಸಸ್. ಸ್ತೋತ್ರ ಯೇಸು ರಾಜ, ತಪ್ಪಿ ಹೋದ ಕುರಿ ಮರಿಯು ನಾನಾದರೂ, ಪರಾತ್ಪರ ದೇವನೇ ನನ್ನ ಹುಡುಕಿದೆ. ತಪ್ಪಿ ಹೋದ ಕುರಿಮರಿಯು ನಾನಾದರೂ, ಎಸ್ಸಯ್ಯ ಪರಾತ್ಪರ ದೇವನೇ ನನ್ನ ಹುಡುಕಿದೆ. ತಪ್ಪಿ ಹೋದ ಕುರಿ ಮರಿಯು ನಾನಾದರೂ, ಪರಾತ್ಪರ ದೇವನೇ ನನ್ನ ಹುಡುಕಿದೆ. ತಪ್ಪಿ ಹೋದ ಕುರಿಮರಿಯು ನಾನಾದರೂ, ಪರಾತ್ಪರನೇ ಪರಾತ್ಪರ ದೇವನೇ ನನ್ನ ಹುಡುಕಿದೆ. ಕಣ್ಣೀರೊರೆಸಿದೆ ನನ್ನ ಕೈಯನ್ನು ಹಿಡಿದೆ, ನನ್ನ ಕಣ್ಣೀರೊರೆಸಿದೆ ನನ್ನ ಕೈಯನ್ನು ಹಿಡಿದೆ, ನನ್ನ ಕಣ್ಣೀರೊರೆಸಿದೆ ನನ್ನ ಕೈಯನ್ನು ಹಿಡಿದೆ, ನನ್ನ ಕಣ್ಣೀರೊರೆಸಿದೆ ನನ್ನ ಕೈಯನ್ನು ಹಿಡಿದೆ. ಕೋಟಿ ಕೋಟಿ ಸ್ತೋತ್ರ ದೇವಾ ನಿನಗೆ, ಕೋಟಿ ಕೋಟಿ ಸ್ತೋತ್ರ ದೇವಾ, ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ದೇವಾ, ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವಾ. ಸ್ತೋತ್ರ ಹೇಳದೆ ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಏಸಯ್ಯ 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 ಏಸಯ್ಯ
ಏಸಯ್ಯ ಏಸಯ್ಯ ಏಸಯ್ಯ ಏಸಯ್ಯ ಏಸಯ್ಯ ಏಸಯ್ಯ ಆರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗ ನಾ ಸರ್ವಶಕ್ತ ದೇವನೇ ನನ್ನ ನಡೆಸಿದೆ. ಕಾಯಕತ್ತಲ ಕಣಿವೆಯಲ್ಲಿ ನಡೆಯುವಾಗ ನಾ ಸರ್ವಶಕ್ತ ದೇವನೇ ನನ್ನ ನಡೆಸಿದೆ. ಬೆಳಕ ತೋರಿದೆ ನನ್ನ ಬಾಳ ಬೆಳಗಿದೆ, ನನಗೆ ಬೆಳಕ ತೋರಿದೆ ನನ್ನ ಬಾಳ ಬೆಳಗಿದೆ. 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 ಕೋಟಿ ಕೋಟಿ ಸ್ತೋತ್ರ ದೇವಾ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವಾ, ಕೋಟಿ ಕೋಟಿ ಸ್ತೋತ್ರ ದೇವಾ, ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವಾ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವು ನನ್ನನ್ನು ಕಾಪಾಡಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂ ಹಲ್ಲೆಲೂಯಾ 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 ಹಲ್ಲೆಲೂ ಹಲ್ಲೆಲೂ ಹಲ್ಲೆಲೂಯಾ 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 ಹಲ್ಲೆಲೂ ಹಲ್ಲೆಲೂ ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂ ಹಲ್ಲೆಲೂಯಾ ಹಲ್ಲೆಲೂ ಹಲ್ಲೆಲೂ ಹಲ್ಲೆಲೂಯಾ. ನಮ್ಮ ಮಧ್ಯೆ ಪ್ರಸನ್ನನಾಗಿರುವ ದೇವರನ್ನ ಸ್ತುತಿ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧನೇ 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 ಪರಿಶುದ್ಧನೇ. ಹಲ್ಲೆಲೂಯಾ 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 ಸ್ತೋತ್ರ ಅಪ್ಪ ಸ್ತೋತ್ರ. ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ನಾನಾಡುವ ಒಂದೊಂದು ಮಾತಿನಿಂದ ಎಂದು ನುಡಿದ ಜೀವಂತ ರೊಟ್ಟಿ ಯೇಸು ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ನಂಬೋಣ, ವಿಶ್ವಾಸಿಸೋಣ. ಅದು ಜೀವ ಕೊಡುವಂತ ಮಾತಾಗಿದೆ ಪ್ರಿಯರ. ಯೇಸುವಿನ ಮಾತಲ್ಲಿ ಜೀವ ಇದೆ. ನಾನಾಡುವ ಒಂದೊಂದು ಮಾತು ನಿಮಗೆ ಜೀವವನ್ನ, ದೇವರಾತ್ಮವನ್ನ ತಂದು ಕೊಡುತ್ತದೆ. ನರಮಾಂಸದಿಂದ ಏನೂ ಆಗದು ಅಂತ ಹೇಳಿದ್ದಾರೆ ಪ್ರಿಯರೇ. ಆಸೆ ಪಡೋಣ ದೇವ, ನನ್ನ ಜೊತೆ ನೀನು ಮಾತನಾಡು.
ನೀನು ಮಾತನಾಡುವ ಮಾತು ನನ್ನಲ್ಲಿ ಮಾಂಸ ಧರಿಸಲಿ ಅಪ್ಪ. ಆ ವಾಕ್ಯದಲ್ಲಿರುವ ಬೆಳಕು ನನ್ನ ಕತ್ತಲೆಯನ್ನು ನೀಗಲಿ ಅಪ್ಪ. ನನ್ನಲ್ಲಿರುವ ಸಾವು ಜೀವವಾಗಿ ಮಾರ್ಪಡಲಿ ಅಪ್ಪ. ನನ್ನಲ್ಲಿರುವ ದುಃಖ ಆನಂದವಾಗಿ ಮಾರ್ಪಡಲಿ ಅಪ್ಪ. ನಿನ್ನ ವಚನವನ್ನು ಸ್ವೀಕಾರ ಮಾಡುವಂತ ಒಂದು ಪರಲೋಕದ ಅಭಿಷೇಕ ನನ್ನಲ್ಲಿ ಉಂಟಾಗಲಿ ಅಪ್ಪ. ಆಸೆ ಪಡೋಣ ಪ್ರಿಯರೇ, ದಾಹ ಪಡೋಣ ಪ್ರಿಯರೇ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಹೌದೇಸಯ್ಯ. ಜೀವ ಜಲವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ನೀನು ಮಾತ್ರ ಅಪ್ಪ ಜೀವ. ಜೀವ ಜಲವು ನೀನೇ ದೇವಾ, ಅನುದಿನದ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಅನುದಿನದ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಇಂದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಇಂದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. ನಮ್ಮ ಆತ್ಮವನ್ನು ಸಿದ್ಧ ಮಾಡಿಕೊಳ್ಳೋಣ ಪ್ರಿಯರ. ಆ ದೇವರ ವಾಕ್ಯ ನಮ್ಮ ಜೀವವಿಲ್ಲದ ಜಾಗದಲ್ಲಿ ಬೀಳುವಾಗ ಪ್ರಿಯರ ಅಲ್ಲಿ ಜೀವ ಉಂಟಾಗುತ್ತದೆ. ಈ ನೀರು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲೆಲ್ಲ ಜೀವ ಉಂಟಾಗುತ್ತೆ ಪ್ರಿಯರೇ. ಆತನು ಬಂದಿದ್ದು ಜೀವ ನೀಡಲು ಪ್ರಿಯರೇ. ಏಸು ಬಂದದ್ದು ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಪ್ರಿಯರೇ. ಆ ಜೀವ ನಮ್ಮ ಬಳಿ ಬರ್ತಾ ಇದೆ ಪ್ರಿಯರೇ. ಬಿಟ್ಟು ಕೊಡೋಣ, ನಮ್ಮ ಅಂತರಂಗವನ್ನ ಸಿದ್ಧ ಮಾಡಿಕೊಳ್ಳೋಣಪ್ಪ. ನೀವು ನನ್ನ ಜೊತೆಗೆ ಮಾತನಾಡಿ ಅಪ್ಪ. ಸಹೋದರನ ಮೂಲಕ ಅಪ್ಪ ನೀವು ಮಾತನಾಡುವ ಒಂದೊಂದು ಮಾತುಗಳಿಗೆ ನನ್ನ ಆತ್ಮದ ಕಣ್ಣುಗಳು ಕಿವಿಗಳು ತೆರೆಯಲ್ಪಡಲಿ ಅಂತ ಪ್ರಾರ್ಥನೆಯೊಂದಿಗೆ ಕೇಳಿಸ್ಕೊಳ್ಳೋಣ.